ಸಭಾಧ್ಯಕ್ಷೆ, ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಅತಿ ಹೆಚ್ಚು ಹದಗೆಟ್ಟಿರ್ತಕ್ಕಂಥ 30 ರಸ್ತೆಗಳ ಬಗ್ಗೆ ಕಳೆದ ವಿಧಾನಸಭಾ ನಮ್ಮ ಬೆಳಗಾವಿಯಲ್ಲಿ ಕೂಡ ಸಚಿವರ ಗಮನಕ್ಕೆ ತಂದಿದ್ದೆ. ಸಚಿವರು ಉತ್ತರ ಕೊಟ್ಟಿದ್ರು. ಆದಷ್ಟು ಬೇಗ ಆರ್ಥಿಕ ಅನುದಾನದ ರೀತಿಯಲ್ಲಿ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಬಹುಶಃ ತಮ್ಮ ಗಮನಕ್ಕೆ ಸೆಳೆಯತಕ್ಕ ಒಂದು ಪ್ರಶ್ನೆ ಹೇಳಕ್ಕಿರ್ತೀನಿ. ನನ್ನ ಒಂದು ತಾಲೂಕು ಆಂಧ್ರ ಮತ್ತು ತಮಿಳುನಾಡಿನ ಒಂದು ಪ್ರದೇಶ ಹೊಂದಿಕೊಂಡಿರ್ತಕ್ಕಂಥ ಪ್ರದೇಶ. ಅತಿ ತುರ್ತಾಗಿ 39 ರೋಡ್ಗಳು ತುಂಬ ಕೆಟ್ಟೋಗಿದ್ವು, ತುಂಬ ಹದಗೆಟ್ಟಿದ್ವು. ಯಾಕಂದರೆ ಅಲ್ಲಿ ಹೋಗಿರ್ತಕ್ಕಂಥ ಜನ ಸೀದಾ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರು ಬಹುಶಃ. ಸೊ ಆ ಥರ ತುಂಬ ಹದಗೆಟ್ಟಿದೆ ಅಂತ ಗಮನಕ್ಕೆ ತಂದಿದ್ದೆ. ಉತ್ತರ ಕೂಡ ಕೊಟ್ಟಿದ್ರಿ, ತಾವು ಕೊಡ್ತೀವಿ ಅಂತ ಕೊಟ್ಟಿದ್ರಿ. ಸೊ ಆದರೆ ಈಗ ಉತ್ತರ ಏನು ಕೊಟ್ಟಿದ್ರಿ ಅಂತಂದರೆ ಆರ್ಥಿಕ ಅನುದಾನದ ಆಧಾರದ ಮೇಲೆ ಕೊಡ್ತೀವಿ ಅಂತ ಕೊಟ್ಟಿದ್ರಿ. ಬಹುಶಃ ಎಲ್ಲೋ ಒಂದು ಕಡೆ ದಯವಿಟ್ಟು ನಾನು ಸಚಿವರಲ್ಲಿ ಮಾತಾಡ್ಲಿಕ್ಕೆ ಒಂದು ಮಾತು ಬಿಡ್ತೀನಿ. ಯಾಕಂದರೆ ನಿಮ್ಮ ಸರ್ಕಾರ ಯಾವ ಸರ್ಕಾರ ಅಂತ ಕೇಳಲ್ಲ, ಹೊಸದಾಗಿ ಯಾರೇ ಬಂದರೂ ಕೂಡ ಯಾರು MLA ಅಂತ ಕೇಳ್ತಾರೆ. ಬಹುಶಃ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ತಲೆತ್ತಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು RDP ಮಿನಿಸ್ಟರ್ ಆದಷ್ಟು ಬೇಗ ತುರ್ತಾಗಿ ಇದನ್ನ ನೆರವೇರಿಸ್ಕೊಡ್ಬೇಕಂತ ನಾನು ಕೇಳ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಸುಮಾರು 39 ಗ್ರಾಮೀಣ ರಸ್ತೆಗಳನ್ನು 29.95 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಿಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಗೌರವಾನ್ವಿತ ಸದಸ್ಯರು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆ ವತಿಯಿಂದ 10 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ. ಮತ್ತು ಅವ್ರ ಪ್ರಶ್ನೆಯಲ್ಲಿ ನಿಮ್ಮ 3054 5054 ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಅಂದರೆ ಎಷ್ಟು ಹಣ ಮೀಸಲಿತ್ತು ಅದಕ್ಕಿಂತ ಜಾಸ್ತಿ ಪರವಾನಗಿ ಕೊಟ್ಟಿದ್ದೀರಿ ಅಂತ ಕೇಳಿದ್ರು. ಆ ರೀತಿ ಯಾವುದೂ ಮಾಡಿಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ಉತ್ತರದಲ್ಲಿ ಅವರಿಗೆ ತಿಳಿಸಲಾಗಿದೆ. ಮತ್ತು ಅವರೇ ಹೆಚ್ಚುವರಿ ಅನುದಾನ ರಸ್ತೆಗಳ ಅಭಿವೃದ್ಧಿಗಾಗಿ ಕೇಳ್ತಾ ಇದ್ದಾರೆ. ನಾನು ಸಂಬಂಧಪಟ್ಟಂಥ ಸಚಿವರ ಗಮನಕ್ಕೆ ತಂದು ನಾನು ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿ ಆದ್ಯತೆ ಮೇರೆಗೆ ಯಾವ ರಸ್ತೆಗಳು ತೆಗೆದುಕೊಳ್ಬೇಕಾಗಿದೆ ಅದನ್ನು ಇವತ್ತು ಅನುದಾನ ಆದಷ್ಟು ಮಟ್ಟಿಗೆ ಲಭ್ಯತೆಗೆ ಅನುಗುಣವಾಗಿದೆ ಅಂತ ಹೇಳಿ. ಯಾಕಂದರೆ ಆಯವ್ಯಯದಲ್ಲಿ ಏನು ಅನುದಾನ ಇದೆ ಈಗಾಗಲೇ ಆ ಅನುದಾನ ಈಗ ಈ ವರ್ಷ 25-26ರಲ್ಲಿ ಬಿಡುಗಡೆ ಮಾಡಬೇಕಾಗಿದೆ. ಹೆಚ್ಚಿನ ಅನುದಾನ ಕೊಡಲಿಕ್ಕೆ ಮಾನ್ಯ ಸಚಿವರಿಗೆ ನಾನು ಮಾತನಾಡ್ತೇನೆ ಮತ್ತು ಮಾನ್ಯ ಸದಸ್ಯರ ಜೊತೆಯಲ್ಲೂ ಚರ್ಚೆ ಮಾಡಲಿಕ್ಕೆ ಅವರಿಗೆ ಹೇಳ್ತೇನೆ. ನಾನು ಸಭಾಧ್ಯಕ್ಷೆ, ಯಾಕಂದರೆ ಇದು ಗಡಿನಾಡು ಭಾಗ ಆಗೋದ್ರಿಂದ ಆಂಧ್ರಕ್ಕೆ ಹೊಂದಿರತಕ್ಕಂಥ ನಮ್ಮ ಒಂದು ಕರ್ನಾಟಕ ಪ್ರದೇಶಕ್ಕೂ ಮತ್ತು ಆಂಧ್ರಕ್ಕೆ ಹೋದಾಗ ಬಹುಶಃ ನಮ್ಮ ಕಂಪ್ಯಾರಿಸನ್ ಮಾಡ್ತಾರೆ. ಆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ಕಂಪ್ಯಾರಿಸನ್ ಮಾಡ್ತಾರೆ. ಈ ಥರ ಗಡಿನಾಡು ಪ್ರದೇಶ ಇರ್ತಕ್ಕಂಥ ತಾಲೂಕುಗಳಿಗೆ ಹೆಚ್ಚಿನ ರೀತಿಯಲ್ಲಿ ತಾವು ಸರ್ಕಾರ ಅನುದಾನವನ್ನು ಕೊಟ್ಟರೆ, ತಾರತಮ್ಯ ಮಾಡಿ ಅನುದಾನ ಕೊಟ್ಟರೆ ಬಹುಶಃ ಕಂಪ್ಯಾರಿಸನ್ ತಪ್ಪುತ್ತೆ. ಬಹುಶಃ ನಮ್ಮ ರೋಡಿಂದ ಆಂಧ್ರಕ್ಕೆ ಹೋದಾಗ, ನಮ್ಮ ರೋಡಿಂದ ತಮಿಳುನಾಡಕ್ಕೆ ಹೋದಾಗ ಕಂಪ್ಯಾರಿಸನ್ ತುಂಬ ನಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಸರ್ಕಾರದ ಬಗ್ಗೆ ಕೆಟ್ಟಷ್ಟು ಬೇಡ ಅಂತ ನನ್ನ ಒಂದು ಅನಿಸಿಕೆ. ಆದಷ್ಟು ಬೇಗ ನಾನು ಕೂಡ ಮೀಸಲಾದ ಕ್ಷೇತ್ರದಲ್ಲಿ ಇದ್ದೀನಿ. ದಯವಿಟ್ಟು ತಮ್ಮ ಗಮನ ಕೊಟ್ಟು ದಯವಿಟ್ಟು ಇದ್ರ ಮುಂದಿನ ದಿವಸದಲ್ಲಿ ಈ ಬಾಧೆ ನೀವು ಅರ್ಥ ಮಾಡ್ಕೊಂತೀರ ಅನ್ನೋ ಒಂದು ಇದರಿಂದ ಇಷ್ಟೊತ್ತಾದ್ರೂ ಕೂಡ ನಾವು ಕಾದು ಮಾತಾಡ್ತಿದ್ವಿ ಅಂತಂದ್ರೆ ನಮ್ಮ ಸ್ವಂತಕ್ಕಲ್ಲ, ಅಭಿವೃದ್ಧಿಗೋಸ್ಕರ. ದಯವಿಟ್ಟು ಅರ್ಥ ಮಾಡ್ಕೊಂತೀರ ಅನ್ನೋ ಕಾರಣಕ್ಕೋಸ್ಕರವಾಗಿ ತಮ್ಮನ್ನು ಮನವಿ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನಮ್ಮ RDP ಮಿನಿಸ್ಟರ್ ಗಮನಕ್ಕೆ ತಂದು ಇದನ್ನ ನೆರವೇರಿಸ್ಕೊಡ್ತೀನಿ ಅನ್ನೋ ನಂಬಿಕೆ ಮೇಲೆ ನಾನು ಕೂತ್ಕೊತಾ ಇದ್ದೀನಿ. ರಸ್ತೆಗಳು ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತವೆ. ಅವ್ರು ಹೇಳಿದಂಥದ್ದು ಮಾನ್ಯ ಸಚಿವರ ಗಮನಕ್ಕೆ ತಂದು ಹೆಚ್ಚಿನ ಅನುದಾನ ಕೊಡಲಿಕ್ಕೆ ಪ್ರಯತ್ನ ಮಾಡಲಾಗುವುದು ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಭೀಮನಗೌಡರ